ದೊಡ್ಡ ಪ್ರಶ್ನಾರ ಒಂದು ಹುಡ್ಕೊಂಡದ. ಯಾಕಂದ್ರೆ ರಾಯಬಾಗ್ ಮತ್ತು ಚಿಕ್ಕೋಡಿರು ಕೆಲವು ಜನ, ಅದ್ರ ಜೊತೆ ಹುಕ್ಕೇರಿ ಸುತ್ತ ಗೋಕಾಕದಲ್ಲಿ ಅತೃಪ್ತ ಜನ ಸಾಕಷ್ಟಿದ್ದಾರೆ, ಜಾರಕಿಹೊಳಿ ವಿರೋಧ ಜನ ಸಾಕಷ್ಟಿದ್ದಾರೆ. ಅವರು ಈ ಎಲ್ಲ ಕೊಡ್ಕೊಂಡು ಈ ಸಲ ಏನಾದರೂ ಚಿತ್ರ ಬದಲು ಮಾಡ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಅದ. ಈ ನಡುವೆ ಪ್ರತಾಪ್ ರಾವ್, ನಮ್ಮ ವಸಂತರಾವ್ ಅವರ ನಮ್ಮ ರಾಯಬಾಗದ ಪಾಟೀಲರು ಮಂಟಂದ ವ್ಯಕ್ತಿ ಬಂದು ಇಲ್ಲಿ ಭೇಟಿಯಾಗಿ ಕರಾಡಿಯವರಿಗೆ ಬೆಂಬಲ ಸೂಚಿಸಿ ಹೋಗಿದ್ದು ನೋಡಿದರೆ ಒಂದು ಹೊಸ ರಾಜಕೀಯ ಪರಿವರ್ತನೆ ಆಗುವಂಥದ್ದು. ಮತ್ತು ಈಗೇನು ಬಾಲಚಂದ್ರ ಅವರು ಸರಿಯಾಗಿ ಕರೆಕ್ಟ್ ಆಗ್ಬೋದು, ಬೇಡ ನಮ್ಮ ಎ ಬಿ ಪಾಟೀಲು ಕರೆಕ್ಟ್ ಆಗ್ಬೋದು. ಈಗ ಮಾತ್ರ ಹುಕ್ಕೇರಿಯಲ್ಲಿ 59 ಸೀಟ್ ನಮ್ಮಂತ ಈಗೇನೋ ಹೇಳ್ಕೊಳ್ತಾ ಇದ್ದಾರೆ ಎ ಬಿ ಪಾಟೀಲರು. ಈ ಕಾರಣದಿಂದಾಗೆ ಮತ್ತು ಜೊತೆಗೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ. ಯಾವುದನ್ನು? ವಿದ್ಯುತ್ ಸಂಘದ ಚುನಾವಣೆಯನ್ನು ಇದೇ 20ಕ್ಕೆ ಅದ 29ಕ್ಕೆ ಮಧ್ಯಾಹ್ನದ ಇದರಲ್ಲಿ ಸೆಪ್ಟೆಂಬರ್ 29ಕ್ಕೆ ಏನಾದರೂ ನಮ್ಮ ಎ ಬಿ ಪಾಟೀಲ್ ಅಂದಿದ್ದು ನಿಜ ಆದರೆ ನಿಶ್ಚಿತವಾಗಿಯೂ ಮುಂಬರುವ ದಿನದಲ್ಲಿ DCC ಬ್ಯಾಂಕ್ ಅದು ಸುಲಭವಾಗಿ ಜೊಲ್ಲೆ ಮತ್ತು ಜಾರಕಿಹೊಳಿ ಅವರ ಕೈಗೆ ಹೋಗಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಗ್ಗೆ ವಿಶ್ವಾಸ ಇತ್ತು, ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಆದರೂ ರಾಜಕೀಯದಲ್ಲೇ ಇವತ್ತಿನ ಮಿತ್ರ ನಾಳೆಗೆ ಶತ್ರು, ರಾಜಕೀಯ ಲಾಭಕ್ಕಾಗಿ ಎತ್ತಬೇಕಾದ್ರೆ ಹೊರಳ್ಬೋದು ಅಂತ ಅನ್ನುವಂಥ ಒಂದು ಮಾತಿಟ್ಟುಕೊಂಡು ಈಗಂತೂ ಇದ್ದ ಸ್ಥಿತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದು ಯಾವ್ಯಾವ ಮಟ್ಟಕ್ಕೆ ಹೋಗ್ಬೋದು, ಏನು ಹೋಗ್ಬೋದು ಅನ್ನೋದು ಅಷ್ಟೇ ಮುಖ್ಯದ. ಜೊತೆಗೆ ಗೋಕಾಕಕ್ಕೂ ಈ ನಮ್ಮ ಪ್ರತಾಪ್ ರಾವ್ ಅವರು ಬಂದಿದ್ದಾಗಿರ್ಬೋದು, ಇನ್ನೂ ಡೆವಲಪ್ಮೆಂಟ್ ಆಗಿರ್ಬೋದು, ಕರಾಡಿ ಅವರು ಇನ್ನಷ್ಟು ತೀವ್ರವಾಗಿ ಮುಂದೆ ಹೋಗೋದಾಗಿರ್ಬೋದು, ಕತ್ತಿ ಮತ್ತು ಕರಾಡಿ ಅವರ ಭೇಟಿ ಒಂದು ಹೊಸ ಆಯಾಮವನ್ನು ಈ ಗೋಕಾಕ್ ತಾಲೂಕಿನ ರಾಜಕೀಯಕ್ಕೆ ಕೊಡ್ಬೋದೇನೋ ನೋಡೋಣ. ಅದನ್ನು ಏನೇನು ಆಗ್ತದೆ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 16 ನ್ಯೂಸ್ ಆಗ್ತದೆ. ಸಿತಾರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.